ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಕೋರ್ಟ್ ದೋಷಾರೋಪವನ್ನು ನಿಗದಿಪಡಿಸಿದೆ. ನಿನ್ನೆ ಮಧ್ಯಾಹ್ನ 2:30 ವೇಳೆಗೆ ಕೋರ್ಟ್ಗೆ ಬಂದಂತಹ ಇವರೆಲ್ಲರಿಗೂ ಕೂಡ ಅವರ ಮೇಲಿರ್ತಕ್ಕಂಥ ಆರೋಪವನ್ನು ನ್ಯಾಯಮೂರ್ತಿಗಳು ಓದಿ ಹೇಳ್ತಾರೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ದೋಷಾರೋಪ ಚಾರ್ಜ್ ಫ್ರೇಮ್ ಆಗಿದೆ. ದರ್ಶನ್ ಮತ್ತು ಪವಿತ್ರ ಗೌಡ ವಿರುದ್ಧ ಹಾಗಾದರೆ ದೋಷಾರೋಪಣೆ ಏನು? ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರ ಮೇಲೆ ದೋಷಾರೋಪ ಇದೆ. ಚಾರ್ಜ್ ಫ್ರೇಮ್ ವೇಳೆ ಜಡ್ಜ್ ಓದಿ ಹೇಳಲಾದ ದಾಖಲೆ ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ದೋಷಾರೋಪದ ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನು ನಿಮಗೆ ನಾವು ಕೊಡ್ತಾ ಹೋಗ್ತೀವಿ. ಅಂದರೆ ಪ್ರಮುಖವಾಗಿ ಯಾರ್ಯಾರ ಮೇಲೆ ಏನೇನು ಆರೋಪವನ್ನು ಹೊರಿಸಿದ್ದಾರೆ ಅದನ್ನು ಓದಿ ಹೇಳಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯಮೂರ್ತಿಗಳು. ಇವರು ಅದನ್ನು ಅಲ್ಲಗಳೆದಿದ್ದಾರೆ. ಅದಕ್ಕೆ ಇವಾಗ ಟ್ರಯಲ್ಸ್ ಆರಂಭ ಆಗುತ್ತೆ, ಅದು ಬೇರೆ ವಿಚಾರ. ಬಟ್ ಏನು ಒಬ್ಬೊಬ್ಬರದ್ದು ಕೂಡ A1, A2, A3, A4 ಈ ಅಕ್ಯೂಸ್ಡ್ಗಳ ಮೇಲೆ ಬೇರೆ ಬೇರೆ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಕೊಲೆ ಯತ್ನ, ಹಲ್ಲೆ, ಕಿಡ್ನ್ಯಾಪ್, ಸಾಕ್ಷ್ಯನಾಶ, ಒಟ್ಟು 12 ಏನೋ ಕ್ರಿಮಿನಲ್ ಸೆಕ್ಷನ್ಸ್ಗಳನ್ನ ಬಳಸಿದ್ದಾರೆ ಎಲ್ಲರ ಮೇಲೂ ಕೂಡ. ಎಲ್ಲರ ಮೇಲೂ ಕಾಮನ್ ಏನಿಲ್ಲ, ಒಬ್ಬೊಬ್ಬರ ಮೇಲೆ ಒಂದೊಂದು ರೀತಿ ಆರೋಪಗಳನ್ನು ಹೊರಿಸಿದ್ದಾರೆ. ಹೊರಿಸಿದ ನಂತರ ಈಗ ವಾದ ಪ್ರತಿವಾದಗಳೆಲ್ಲ ನಡಿಬೇಕು. ಈ ಹೊರಿಸಿರುವ ಆರೋಪಗಳು ಸುಳ್ಳು ಅಂತ ಡಿಫೆನ್ಸ್ ಲಾಯರ್ ಪ್ರೂವ್ ಮಾಡಬೇಕು, ನಿಜ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರೂವ್ ಮಾಡಬೇಕಾಗುತ್ತೆ, ಸಾಕ್ಷ್ಯಾಧಾರಗಳನ್ನ ಒದಗಿಸಬೇಕಾಗುತ್ತೆ, ಪ್ರತ್ಯಕ್ಷ ಸಾಕ್ಷಿಗಳನ್ನ ಕಟಕಟೆ ಮುಂದೆ ತಂದು ನಿಲ್ಲಿಸಬೇಕಾಗುತ್ತೆ, ಡಿಜಿಟಲ್ ಎವಿಡೆನ್ಸು, ಟೆಕ್ನಿಕಲ್ ಎವಿಡೆನ್ಸು, FSL ರಿಪೋರ್ಟು ಎಲ್ಲವನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ಎಲ್ಲ ಆದ ನಂತರ ಒಂದು ತೀರ್ಪು ಅಂತಿಮವಾಗಿ. ಅದರ ಮೊದಲ ಹೆಜ್ಜೆ ನಿನ್ನೆ ನಡೀತು. ಕೋರ್ಟ್ಗೆ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ 17 ಆರೋಪಿಗಳು ಕೂಡ ಬಂದಿದ್ದರು. ಬಂದಾಗ ಅವರ ಮೇಲೆ ಇರತಕ್ಕಂಥ ಆರೋಪಗಳು ನೀವು ನೋಡ್ತಾ ಇದ್ದೀರಾ. ಇದೇ ಡಾಕ್ಯುಮೆಂಟ್ ಎಕ್ಸ್ಕ್ಲೂಸಿವ್ ಆಗಿ. ಈ ಡಾಕ್ಯುಮೆಂಟ್ನಲ್ಲಿ ಪ್ರತಿಯೊಬ್ಬರ ಮೇಲೆ ಆರೋಪಗಳನ್ನು ಹೊರಿಸಲಾಗಿದೆ. ಪ್ರತಿಯೊಬ್ಬರ ಮೇಲೂ ಕೂಡ, ಎಲ್ಲರ ಮೇಲೂ ಎಲ್ಲ ಆರೋಪಗಳು ಇಲ್ಲ. ಈಗ ಕೆಲವರು ಜೈಲಲ್ಲಿದ್ದಾರೆ, ಕೆಲವರು ಬೇಲ್ ಮೇಲೆ ಹೊರಗಡೆ ಇದ್ದಾರೆ, ಕೆಲವ್ರ ಮೇಲೆ ಸ್ವಲ್ಪ ಕಡಿಮೆ ಪ್ರಮಾಣದ ಆರೋಪಗಳಿದೆ, ಕೆಲವ್ರ ಮೇಲೆ ಗುರುತರವಾದ ಆರೋಪಗಳಿದೆ. ನೇರವಾಗಿ ಕೊಲೆಯನ್ನು ಹೊರಿಸಿದ್ದಾರೆ, ಸಾಕ್ಷಿನಾಶ, ಕಿಡ್ನ್ಯಾಪ್, ಮರ್ಡರ್ ಎಲ್ಲ ಬರುತ್ತೆ. ಸೊ ಅದೆಲ್ಲವನ್ನು ಕೂಡ ಈಗ ಅವ್ರಿಗೆ ಓದಿ ಹೇಳಲಾಗಿದೆ. ಪ್ರತಿಯೊಬ್ಬರಿಗೂ ನಿಮ್ಮ ಮೇಲೆ ಇರ್ತಕ್ಕಂಥ ಆರೋಪ ಇಂಥದ್ದು. ಇಲ್ಲ ಸ್ವಾಮಿ ನಾವಿದನ್ನು ಒಪ್ಪಲ್ಲ ಅಂದರೆ ಆಯಿತು. ಆಮೇಲೆ ಅವರೇನೋ ನೆನ್ನೆ ಎಲ್ಲ ಲಾಯರ್ ಜೊತೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಲಾಯರ್ ಜೊತೆ ಅವರೆಲ್ಲರೂ ಕೂಡ ಮಾತನಾಡಿದ್ದಾರೆ. ಕೆಲವರು ಲಾಯರ್ಸ್ನ ಬದಲಾಯಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ. ಎಲ್ಲ ಆಗುತ್ತೆ. ಈಗ ನವೆಂಬರ್ 10ಕ್ಕೆ ಮತ್ತೆ ವಿಚಾರಣೆಗೆ ಬರ್ತಾ ಇದೆ. ಈ ಚಾರ್ಜ್ ಫ್ರೇಮ್ ವಿಚಾರವಾಗಿ ಇನ್ನೊಂದಷ್ಟು ನೆನ್ನೆ ಸ್ವಲ್ಪ ಕೋರ್ಟ್ ಹಾಲು ಕಿಕ್ಕಿರಿದು ತುಂಬಿದ್ದರಿಂದ ಇವ್ರನ್ನೆಲ್ಲ ಒಳಗೆ ಕರ್ಕೊಂಡು ಹೋಗೋದು ಮತ್ತು ಮಾತುಕತೆ ಆಡೋದು ಸುಸೂತ್ರವಾಗಿ ಆಗಲಿಲ್ಲ. ಹಾಗಾಗಿ 10ನೇ ತಾರೀಕು ಮತ್ತೊಂದು ಸರ್ತಿ ನಿಗದಿ ಮಾಡಿದ್ದಾರೆ. ಅವತ್ತು ಟ್ರಯಲ್ಸ್ ಯಾವತ್ತಿಂದ ಆರಂಭ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಸೊ ಹಾಗಾಗಿ ನಿನ್ನೆ ಎಲ್ಲ ದರ್ಶನ್ ಪರ ವಕೀಲರು, ಪವಿತ್ರ ಗೌಡ ಪರ ವಕೀಲರೆಲ್ಲ ಮಾತನಾಡ್ತಾ ಇದ್ರು. ಸಾರಾ ಸಗಟಾಗಿ ತಳ್ಳ ಹಾಕಿದ್ರು. ಅಯ್ಯೋ ಅವರೆಲ್ಲ ಗ್ರಂಥ ಬರ್ದಂಗೆ ಬರೆದಿದ್ದಾರೆ ಪೊಲೀಸರು ಚಾರ್ಜ್ ಶೀಟನ್ನು, ಅದನ್ನೆಲ್ಲ ನಾವು ಒಪ್ಪಕ್ಕಾಗತ್ತಾ, ನಾವು ವಾದ ಮಾಡ್ತೀವಿ ಕೋರ್ಟಲ್ಲಿ ಅಂತ. ಸೊ ಹಾಗಾಗಿ ನೋಡೋಣ ಏನೇನು ಆಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ. ಇವರೆಲ್ಲ ಪೊಲೀಸರು ಮಾಡಿರ್ತಕ್ಕಂಥ ಆರೋಪಗಳನ್ನು ಯಾವ ರೀತಿ ಪ್ರೂವ್ ಮಾಡ್ಕೋತಾರೆ, ತಮ್ಮನ್ನು ತಾವು ಮಾಡ್ಕೊಳಕ್ಕಾಗತ್ತಾ ಇಲ್ವಾ, ಇವರೆಲ್ಲರಿಗೂ ಶಿಕ್ಷೆ ಆಗುತ್ತಾ, ಕನ್ವಿಕ್ಟ್ ಆಗ್ತಾರಾ ಆಗಲ್ವಾ, ಇದೆಲ್ಲ ಗೊತ್ತಾಗಬೇಕಲ್ಲ. ಸೊ ಹಾಗಾಗಿ ಲೆಟ್ಸ್ ವೆಯ್ಟ್ ಆ್ಯಂಡ್ ಸಿ. ಇಲ್ಲ ಇವೆಲ್ಲವೂ ಕೂಡ ತುಂಬ ದಿನಗಳು ತಗೊಳುತ್ತೆ. ಯಾಕೆಂದರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಏನು ಹಾಕಿಲ್ವಲ್ಲ, ರೆಗ್ಯುಲರ್ ಕೋರ್ಟಲ್ಲೇ ನಡೆಯುತ್ತೆ. ಓಕೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಇಡೀ ಪ್ರಕರಣದ ಮೊದಲ ಆರೋಪಿ ಬಂದು ಪವಿತ್ರ ಗೌಡ. ಪವಿತ್ರ ಗೌಡ ವಿರುದ್ಧ ಇರತಕ್ಕಂಥ ಆರೋಪಗಳು ಏನು? ನೀವು 2ನೇ ಆರೋಪಿಯ ಜೊತೆ ಸಂಬಂಧ ಹೊಂದಿದ್ದೀರಿ. 2ನೇ ಆರೋಪಿ ಅಂದರೆ ದರ್ಶನ್, ಸಂಬಂಧವನ್ನು ಹೊಂದಿದ್ದೀರಿ. ಬಟ್ ಅದು ಆರೋಪ ಆಗಲ್ಲ, ಅವರಿಷ್ಟ. ಇನ್ಸ್ಟಾಗ್ರಾಮ್ ಮೂಲಕ ಅಶ್ಲೀಲ ಮೆಸೇಜ್ ಮಾಡಿದ್ದ ವ್ಯಕ್ತಿಯ ಪತ್ತೆಗೆ ಸೂಚನೆ. ನೀವೇ ಹೇಳಿದ್ದು, ಅವನು ಯಾರು ಪತ್ತೆ ಹಚ್ಚಿ, ರೇಣುಕಾಸ್ವಾಮಿ ಯಾರು ಅಂತ ಪತ್ತೆ ಹಚ್ಚಿ ಅಂತ ನೀವೇ ಹೇಳಿದ್ದು. ಇತರೆ 3 ಆರೋಪಿಗಳ ಜೊತೆ ಸೇರಿಕೊಂಡು ಕೊಲೆಗೆ ನೀವು ಸಂಚು ರೂಪಿಸಿದ್ದೀರಿ. ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿಸಿದ್ದೀರಿ. ಕೊಲೆಗೆ ಸಂಚು ಒಂದು ಸೆಕ್ಷನ್ನು, ಕಿಡ್ನ್ಯಾಪ್ ಮಾಡಿಸಿದ್ದೀರಿ ಒಂದು ಸೆಕ್ಷನ್ನು, ಶೆಡ್ಗೆ ಕರೆತಂದು ಮುಖ ಇತರೆ ಭಾಗಕ್ಕೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದೀರಿ, ಹಲ್ಲೆ ಒಂದು ಸೆಕ್ಷನ್ನು. ಇವೆಲ್ಲವೂ ಕೂಡ ಪವಿತ್ರ ಗೌಡ ವಿರುದ್ಧ ಇರತಕ್ಕಂಥ ಮೇಜರ್ ಆರೋಪಗಳು. ಅದೆಲ್ಲ ಬೇರೆ ಬೇರೆ ಸೆಕ್ಷನ್ ಅಟ್ರಾಕ್ಟ್ ಆಗುತ್ತೆ. ಇನ್ನು A2 ದರ್ಶನ್ ವಿರುದ್ಧ ಏನು ಚಾರ್ಜಸ್ ಇದೆ? ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ವಿಚಾರವನ್ನು ದರ್ಶನ್ ತಿಳಿಸಿದ್ದು ಬೇರೆಯವ್ರಿಗೆಲ್ಲ, ಈ ಥರ ಮಾಡ್ತಾ ಇದ್ದಾನೆ ಅಂತ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಅಪಹರಿಸಲು ಹೇಳಿದ್ದು, ಕಿಡ್ನ್ಯಾಪ್ ಮಾಡ್ಕೊಂಡು ಎತ್ತಾಕೊಂಬನ್ನಿ ಅಂತ ಹೇಳಿದ್ದು ಇವರೇನೆ.
ಅಲ್ಲಿಗೆ ಕಿಡ್ನ್ಯಾಪ್ ಸೆಕ್ಷನ್ ಬೀಳುತ್ತೆ. RR ನಗರ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದೀರಾ. ಓಕೆ, ಅದು ಹಲ್ಲೆ. ಪವಿತ್ರ ಗೌಡ ಕಾಲು ಹಿಡಿದು ಕ್ಷಮೆ ಕೇಳುವಂತೆ ಚಿತ್ರಹಿಂಸೆ ಕೊಟ್ಟಿದ್ದೀರಾ. ಅದು ಒಂದು ಸೆಕ್ಷನ್ಗೆ ಬರುತ್ತೆ. ನನ್ನ ಹೆಂಡತಿಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತೀಯಾ ಅಂತ ಅವಾಚ್ಯವಾಗಿ ಬೈದು ಹಲ್ಲೆಯನ್ನು ಮಾಡಿದ್ದೀರಾ. ಅವಾಚ್ಯ ಬೈಗಳನ್ನು ಕೂಡ ಒಂದು ಆರೋಪ ಆಗುತ್ತೆ. ಮುಖ ಮತ್ತು ಎದೆಯ ಭಾಗಕ್ಕೆ ಶೂ ಕಾಲಿನಿಂದ ಒದ್ದು ಹಲ್ಲೆ ಮಾಡಿದ್ದೀರಾ. ಮರ್ಮಾಂಗವನ್ನು ತುಳಿದು ಒದ್ದು ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ದೀರಾ. ಇದೆಲ್ಲವೂ ಕೂಡ ದರ್ಶನ್ ಮೇಲೆ ಇರ್ತಕ್ಕಂಥ ಚಾರ್ಜಸ್. ಓಕೆ, ಇನ್ನು A3 ಪವನ್, ಈತ ಪವಿತ್ರ ಗೌಡ ಮನೆಯಲ್ಲೇ ಇದ್ದ ವ್ಯಕ್ತಿ. ರೇಣುಕಾಸ್ವಾಮಿಗೆ ಮಾರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥ ಆರೋಪ ಪವನ್ ಮೇಲೆ ಇದೆ. ಹಲ್ಲೆ, ನೈಲಾನ್ ಹಗ್ಗ, ಮರದ ಕೊಂಬೆಯಿಂದ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿರೋದು. ಇದಕ್ಕೆಲ್ಲ ಸಾಕ್ಷಿಗಳು ಕೊಡ್ತಾರೆ ಅವರು ಪೊಲೀಸರು. ರೇಣುಕಾಸ್ವಾಮಿ ಪ್ಯಾಂಟ್ ಬಿಚ್ಚಿ ಚಿತ್ರಹಿಂಸೆಯನ್ನು ಕೊಟ್ಟಿದ್ದೀರಾ ಅಂತ ಆರೋಪ ಮಾಡ್ತಾರೆ. ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ, ಮೊಬೈಲಲ್ಲಿ ಇದ್ದಿದ್ದೆಲ್ಲ ಏನೋ ಡಿಲೀಟ್ ಮಾಡೋದಕ್ಕೆಲ್ಲ ಹೋಗಿದ್ದು, ಆಮೇಲೆ ಅವರು ರೀಟ್ರೀವ್ ಮಾಡಿದ್ರು, ಅದು ಬೇರೆ ವಿಚಾರ. ಇದು ಸಾಕ್ಷ್ಯ ನಾಶ. ಶವ ವಿಲೇವಾರಿಗೆ ಇತರರೊಂದಿಗೆ ಕೈ ಜೋಡಿಸಿರೋದು, ಅದೇ ದುಡ್ಡು ಕೊಟ್ಟು ಎಲ್ಲ ಮಾಡಿದ್ರಲ್ಲಪ್ಪ, ಅದು ಶವ ವಿಲೇವಾರಿ ಮಾಡೋದಕ್ಕೆ, ಅದು ಶವ ವಿಲೇವಾರಿನೂ ಸಾಕ್ಷ್ಯ ನಾಶನೇ, ಅದು ಒಂದು ಆರೋಪ. ಇನ್ನು A4 ರಾಘವೇಂದ್ರ. ಈ ರಾಘವೇಂದ್ರ ಯಾರು ಅಂದರೆ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಅಪಹರಿಸಿ ಶೆಡ್ಗೆ ಕರೆದೊಯ್ದಿದ್ದು ಮೊದಲ ಆರೋಪ. ಕಿಡ್ನ್ಯಾಪ್, ದಾರಿ ಮಧ್ಯೆ ಹಲ್ಲೆ ಮಾಡಿ ಚಿನ್ನಾಭರಣವನ್ನು ಕಸಿದ ಆರೋಪ ಮಾಡಿದ್ದಾರೆ. ದಾರಿ ಮಧ್ಯೆ ಕಾರಲ್ಲೇ ಹಲ್ಲೆ ಮಾಡಿ ಆತನ ಹತ್ರ ಇದ್ದ ಚಿನ್ನಾಭರಣ ಎಲ್ಲ ಕಿತ್ಕೊಂಡಿದ್ದೀರಾ. ಪಟ್ಟಣಗೆರೆ ಶೆಡ್ಗೆ ಕರೆದೊಯ್ದು ಆರೋಪಿಗಳ ಜೊತೆ ಸೇರಿ ಚಿತ್ರಹಿಂಸೆಯನ್ನು ಕೊಟ್ಟಿದ್ದೀರಾ ಅಂತ ಈ ರಾಘವೇಂದ್ರ ವಿರುದ್ಧ ಆರೋಪಗಳನ್ನು ಮಾಡಲಾಗಿದೆ. ಇನ್ನು A5 ನಂದೀಶ್, ಈತನ ವಿರುದ್ಧ ಏನು ಚಾರ್ಜಸ್ಸು? ಕೊಲೆ ಮಾಡುವ ಉದ್ದೇಶದಿಂದ ರೇಣುಕಾಸ್ವಾಮಿಯ ಕೆನ್ನೆಗೆ ತಲೆಗೆಲ್ಲ ಹಲ್ಲೆ ಮಾಡಿದ್ದೀರಾ. ಕೊಲೆ ಮಾಡುವ ಉದ್ದೇಶದಿಂದ ಕೊಲೆ ಯತ್ನ ಬರುತ್ತೆ. ರೇಣುಕಾಸ್ವಾಮಿಯನ್ನು ನೆಲದಿಂದ ಮೇಲಕ್ಕೆ ಎತ್ತಿ ಬೀಳಿಸಿ ಕುಕ್ಕಿದ್ದಾನೆ. ಅಂದರೆ ಇದು ಕೊಲೆ, ಮರ್ಡರ್ ಅಟೆಂಪ್ಟ್. ಇದು ನೆಲದಿಂದ ಮೇಲಕ್ಕೆ ಎತ್ತಿ ಬೀಳಿಸಿ ಕುಕ್ಕಿರೋದು. ಕೃತ್ಯಕ್ಕೆ ಸಂಬಂಧಪಟ್ಟ ಮೊಬೈಲ್ನಲ್ಲಿನ ಮಾಹಿತಿಯನ್ನು ಡಿಲೀಟ್ ಮಾಡಿ ಸಾಕ್ಷಿನಾಶವನ್ನು ಮಾಡಿದ್ದೀರಾ ಅಂತ ಹೇಳ್ತಾರೆ. ಸಾಕ್ಷಿನಾಶ, ಇದೆಲ್ಲ ಆರೋಪಗಳು ಒಬ್ಬೊಬ್ಬರದೇ ಬರುತ್ತೆ ಕೋರ್ಟಲ್ಲಿ. ಅವರವ್ರ ಪರ ವಕೀಲರು ಬರಬೇಕು, ವಾದ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಇಂಡಿವಿಜುವಲ್ ಆಗಿ ವಕೀಲರನ್ನ ನೇಮಕ ಮಾಡ್ಕೊಂಡಿರ್ತಾರೆ, ವಾದ ಮಾಡಬೇಕಾಗತ್ತೆ. ಈ ಎಲ್ಲ ಆರೋಪಗಳು ಸುಳ್ಳು ಅಂತ ಇವ್ರು ಪ್ರೂವ್ ಮಾಡಬೇಕಾಗತ್ತೆ, ನಿಜ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರೂವ್ ಮಾಡಬೇಕಾಗತ್ತೆ. ತುಂಬ ಇಟ್ ಟೇಕ್ಸ್ ಟೈಮ್. 17 ಜನದ್ದು ಆಗಬೇಕು. ಸೊ ಹಾಗಾಗಿ ಟ್ರಯಲ್ಸ್ ಒಂದು ಸರ್ತಿ ಆರಂಭ ಆಗಿಬಿಟ್ರೆ ಅದು ನಡೀತಾ ಹೋಗುತ್ತೆ. ವಾರಕ್ಕೊಂದು ದಿನನೋ 10 ದಿನಕ್ಕೊಂದು ದಿನನೋ ಡೇಟ್ ಕೊಡ್ತಾರೆ. ಆವತ್ತೊಂದು ದಿನ ವಾದ ಪ್ರತಿವಾದಗಳು ನಡಿಬೇಕಾಗತ್ತೆ. ಸೊ ಇವೆಲ್ಲವೂ ಆಗಬೇಕು. ನಿನ್ನೆ ಹಾಗೆ ನೋಡೋಕೆ ಹೋದರೆ ಕೇಳ್ಕೊಂಡ್ರು ಕೆಲವರೆಲ್ಲ, ನೀವು ಇಮ್ಮಿಡಿಯೇಟಾಗಿ ಟ್ರಯಲ್ಸ್ ಡೇಟ್ನ ನೀವು ಅನೌನ್ಸ್ ಮಾಡಬೇಡಿ, ನಮಗಿನ್ನೂ ಸ್ವಲ್ಪ ಕೆಲಸ ಇದೆ, ನಾವು ಇನ್ನೂ ಲಾಯರ್ನೆಲ್ಲ ಬದಲಾಯಿಸಬೇಕು ಅಂತೆಲ್ಲ. ಬಟ್ ಅದಕ್ಕೆ ಕೋರ್ಟು ಸಮ್ಮತಿ ಕೊಟ್ಟಿಲ್ಲ. ಯಾಕೆಂದರೆ ಕೋರ್ಟ್ಗೊಂದು ಬೇಸರ ಇದೆ, ನೀವು ಉದ್ದೇಶಪೂರ್ವಕವಾಗಿ ಟ್ರಯಲ್ಸನ್ನು ಡಿಲೇ ಮಾಡ್ತಾ ಇದ್ದೀರಾ ಅಂತ. ಸೊ ಹಾಗಾಗಿ ಅವರು 10ನೇ ತಾರೀಕಿನ ನಂತರ ಮುಂದುವರಿಸ್ಕೊಂಡು ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಕೂಡ ಬೇಲ್ ಕ್ಯಾನ್ಸಲ್ ಮಾಡಬೇಕಾದ್ರೆ ಹೇಳಿತ್ತಲ್ಲ, ಆದಷ್ಟು ಬೇಗ ವಿಚಾರಣೆ ಮುಗಿಸಿ ಅಂತ ಮಾಡ್ತಾರೆ.